ಎನಿವೇಸ್ ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಪಾರ್ಥ ಅವರೇ, ನಿಮ್ಮನ್ನ ಮಾತಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಪಟ ಅಂತ ಏನೋ ಹೇಳ್ಬಿಟ್ಟು ಬಾಯಿ ಮುಚ್ಚಿಸ್ಬಿಡ್ತೀರಾ, ಎಲ್ರು ಮಾತಲ್ಲೇ ಗೆದ್ದು ಬಿಡ್ತೀರಾ. ಅಪೇಕ್ಷಾನು ಬಹುಶಃ ಹೀಗೆ ಮಾತಂದಾನೇ ಬುಟ್ಟಿಲ್ ಹಾಕೊಂಡ್ರಿ ಅಲ್ವಾ? ಏನು ಮಾಡೋದಕ್ಕೆ, ಬಡಪಾಯಿ ಜೀವನ ನಡಿಬೇಕಲ್ಲ. ಎನಿವೇಸ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯೋ ವೆಲ್ಕಮ್, ಬಟ್ ನನಗೆ ನಿಮ್ ಥ್ಯಾಂಕ್ಸ್ ಬೇಡ. ನೋಡಿ, ನಾನು ಇದನ್ನ ಮಾಡ್ತಿರೋದು ನೀವು ಮತ್ತೆ ಅಪೇಕ್ಷಾ ಖುಷಿಯಾಗಿರ್ಲಿ, ನಿಮ್ ಲೈಫ್ ಚೆನ್ನಾಗಿರ್ಲಿ ಅಂತ. ಅಪೇಕ್ಷೆ ನಕ್ಕನಾಗಿ ನಿಮ್ ಅತ್ತಿಗೆ ಆಗಿ ನಾನು ನನ್ನ ಡ್ಯೂಟಿನ ಮಾಡಿ ಮುಗಿಸಿದೀನಿ. ಇನ್ಮೇಲೆ ಎಲ್ಲಾನು ನಿಮ್ ಕೈಯಲ್ಲಿದೆ. ಯಾವುದೇ ಕಾರಣಕ್ಕೂ ದುಡುಕ್ಬೇಡಿ, ಆತರ ಪಡಬೇಡಿ. ಓಕೆ ಅದಕ್ಕೆ. ನಾನು ಅವತ್ತು ಹೇಳಿದ್ ನೆನಪಿದೆ ಅಲ್ವಾ? ಪ್ರೀತಿ ಅನ್ನೋದು ಬರೀ ಫೀಲಿಂಗ್ಸ್ ಮಾತ್ರ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಅದನ್ನ ನೀಟಾಗಿ ನಿಭಾಯಿಸಿ. ಯಾರ ಮನ್ಸಿಗೆ ನೋವು ಆಗದೆ ಇರೋ ತರ ನಿಮ್ ಪ್ರೀತಿನ ಎಲ್ರ ಮುಂದೆ ಹೇಗೆ ಪ್ರೆಸೆಂಟ್ ಮಾಡಬೇಕು, ಎಲ್ರನ್ನ ಹೇಗೆ ಒಪ್ಪಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಎಲ್ಲಾನು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಯಾವುದು ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಬರೀ ಪ್ರೀತಿ ಮಾಡಿದ್ರೆ ಸಾಲದು ಪಾರ್ಥ, ಆ ಪ್ರೀತಿನ ಹೇಗೆ ಮುಂದುವರಿಸಬೇಕು ಅದು ಗೊತ್ತಿರಬೇಕು. ನಿಮ್ಗೂ ಅಪೇಕ್ಷನ್ಗೆ ಅದು ಗೊತ್ತಿದೆ ಅಂತ ಅನ್ಕೋತೀನಿ. ನಿಮ್ಮಿಬ್ರಿಗೂ ಆ ಮೆಚುರಿಟಿ ಇದೆ ಅಂತ ಅನ್ಕೋತೀನಿ. ಇದೆ ತಾನೆ? ಮೋಸ್ಟ್ಲಿ ಇದೆ ಅಂತ ಅನ್ಸುತ್ತೆ ಅದಕ್ಕೆ. ಒಂದ್ ವೇಳೆ ಇಲ್ಲ ಅಂದ್ರೆ ಮುಂದಕ್ಕೆ ಬರುತ್ತೆ ಬಿಡಿ. ಐ ಮೀನ್, ನೀವು ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ, ನಾವು ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಅದಕ್ಕೆ? ಅಬ್ಬಾ, ಇಷ್ಟ ಅರ್ಥ ಆಯ್ತಲ್ಲ, ಅದು ಸಾಕು. ನಿಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಪಾರ್ಥ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಹುಷಾರಾಗಿರಿ. ಯಾರ ಕೈಯಲ್ಲೂ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಬೇಡಿ. ಹಾಗೆ ಸಿಕ್ಕಾಕೊಂಡು ಬೇಡದೆ ಇರೋ ಪ್ರಾಬ್ಲಮ್ಸ್ ನ ಮೈ ಮೇಲೆ ಹೇಳ್ಕೊಂಬೇಡಿ. ಓಕೆನಾ? ಎಸ್ ಟೀಚರ್. ಅದಕ್ಕೆ ನೀವು ಹೇಳೋದನ್ನ ಮೈಂಡಲ್ಲಿ ಇಟ್ಕೋತೀನಿ. ನೀವು ಹೇಳ್ದಾಗೆ ಎಲ್ಲದನ್ನೂ ನೀಟಾಗಿ ಡೀಸೆಂಟಾಗಿ ಮ್ಯಾನೇಜ್ ಮಾಡ್ತೀನಿ. ಯಾಕಾದ್ರೂ ಇವನಿಗೆ ಹೆಲ್ಪ್ ಮಾಡಿದ್ನೋ ಅನ್ನೋ ಥರ ಫೀಲಿಂಗ್ ಬರೋದಕ್ಕೆ ಬಿಡೋದಿಲ್ಲ. ಯು ಡೋಂಟ್ ವರಿ, ಎಲ್ಲದನ್ನ ಮ್ಯಾನೇಜ್ ಮಾಡ್ತೀನಿ. ಗುಡ್. ಒಟ್ನಲ್ಲಿ ಎಲ್ಲೂ ಏನೂ ಪ್ರಾಬ್ಲಮ್ ಬರದೆ ನೀವಿಬ್ರು ಒಂದಾಗ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ಸ್ ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಚಾಬಿ ಅವ್ರಿಗೊಂದು ಮೇಲ್ ಮಾಡಬೇಕು ಮತ್ತು ಫಾಲೋ ಅಪ್ ಮಾಡಬೇಕು. ಓಕೆ, ಸರಿ, ನಾನು ಹೊರಡ್ತೀನಿ. ಹೊಡ್ಬಿಟ್ಟ? ಹಾಂ, ಇಷ್ಟು ಬೇಗ? ಹೌದೌದು, ಇನ್ಮೇಲೆ ತಾವು ಮನೆಗೆ ಬೇಗ ಹೋಗಲೇಬೇಕು. ಯಾಕೆಂದ್ರೆ ಹವಾಮಾನ ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಪ್ಪ. ವಸಂತ ಮಾಸ. ಬೇಗಿಸ್ಬೇಡ ನಾನು. ನೋಡು, ಅದಕ್ಕೆ ತುದಿಗಾಲ ಕಾಯ್ತಾ ಇರ್ತಾರೆ. ಹೇಳಿ ಮಾವ. ಗೌತಮ್, ಎಲ್ಲಿದ್ಯಪ್ಪ? ನಾನು ಈಗ ಆಫೀಸಲ್ಲಿದ್ದೇನೆ, ಮನೆಗೆ ಹೊರಡ್ತಾ ಇದ್ದೆ. ಇಲ್ಲಪ್ಪ, ಒಂದು ಸರ್ತಿ ಹಾಸ್ಪಿಟ್ಲಿಗೆ ಬಾಪ್ಪ. ಯಾಕೆ ಮಾವ, ಎನಿಥಿಂಗ್ ಸೀರಿಯಸ್? ಹುಷಾರಾಗಿದ್ದಾಳೆ, ಆದರೂ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳಪ್ಪ. ಅದು ನೀನು ಬಂದ್ರೇನೆ, ನೀನು ಅವಳ ಹತ್ರ ಮಾತಾಡಿದ್ರೆ ಅವಳು ಹುಷಾರಾಗೋದು ಕಣಪ್ಪ. ಬರ್ತೀಯಾ ಬೇಗ? ಅಪ್ಸೆಟ್ ಆಗುವಂಥದ್ದು ಏನಾಯ್ತು? ಇರಪ್ಪ, ನೀನು ಅಮ್ಮನ ಕೈಯಲ್ಲೇ ಕೊಡ್ತೀನಿ, ನೀನೇ ಮಾತಾಡು. ತಗೋ. ಹಲೋ ಅಮ್ಮ, ಏನಾಯ್ತಮ್ಮ, ಯಾಕೆ ಅಪ್ಸೆಟ್ ಆಗಿದ್ದಾರೆ? ಗೌತಮ್, ನನಗಿಲ್ಲಿರೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಈ ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ನನಗೆ ಸರಿ ಹೋಗ್ತಾ ಇಲ್ಲ. ಇಲ್ಲಿಂದ ಎದ್ದು ಓಡೋಗೋಣ ಅಂತ ಅನ್ನಿಸ್ತಾ ಇದೆ. ತುಂಬ ಹಿಂಸೆ ಆಗ್ತಾಯಿದೆ ಗೌತಮ್. ಯಾಕೋ ಗೊತ್ತಿಲ್ಲ, ನೀನು ನನ್ನ ಜೊತೆಗಿರಬೇಕು ಅಂತ ಅನ್ನಿಸ್ತಾ ಇದೆ. ನೀನು ನನ್ನ ಜೊತೆಗಿದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಧೈರ್ಯ. ನೀನಿಲ್ಲಿ ಬರೋಕ್ಕಾಗತ್ತಾ ಗೌತಮ್? ಖಂಡಿತ ಬರ್ತೀನಮ್ಮ, ಬರ್ತೀನಿ, ಈಗಲೇ ಹೊರಟೆ. ಆಯ್ತಪ್ಪ. ಏನಂದ? ಬರ್ತಾನಂತೆ. ಕೆಳಗಡೆ ಮಲ್ಕೊಳ್ಳೋ ಬದಲು ನಿಮಗೇನು ಅಭ್ಯಂತರ ಇಲ್ಲ ಅಂದರೆ? ಅದು ಹಾಸ್ಪಿಟ್ಲಿಂದ ಅಮ್ಮ ಫೋನ್ ಮಾಡಿದ್ರು, ಯಾಕೋ ಅಪ್ಸೆಟ್ ಆಗಿದ್ದಾರಂತೆ. ಸೊ ಇವತ್ತು ರಾತ್ರಿ ಅಲ್ಲೇ ಇರೋಣ ಅಂತ. ಅತ್ತೆ ಎಷ್ಟೆಲ್ಲ ನಾಟಕ ಆಡ್ಬಿಟ್ರು. ಎಲ್ಲ ಗೊತ್ತಿದ್ದು ನಾನು ಯಾವುದನ್ನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಪರವಾಗಿಲ್ಲ, ಟೈಮ್ ಬರುತ್ತೆ, ಟೈಮ್ ಎಲ್ಲಾನು ನೋಡ್ಕೊಳುತ್ತೆ. ಇಷ್ಟು
ನಿನ್ನ ಮಗಂಗೆ ಮುತ್ತಿನ ಸೊಸೆ ಫೋನ್ ಮಾಡ್ತಿದ್ದಾಳೆ ನೋಡು. ಗೌತಮ್ ಇಲ್ಲಿ ಡಾಕ್ಟರ್ ಹತ್ರ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾನೆ. ಕಟ್ ಮಾಡು. ಸಿಸ್ಟರ್ ಮತ್ತೆ ಫೋನ್ ಮಾಡ್ತಿದ್ದಾಳೆ. ಸೈಲೆಂಟಲ್ಲಿಡು. ಎಲ್ಲೋದ್ರಿ ಇವರು? ಫೋನೇ ತೆಗಿತಿಲ್ಲ. ಸಿಸ್ಟರ್ ಮತ್ತೆ ಫೋನ್ ಮಾಡ್ತಿದ್ದಾಳೆ. ತಗೋ ರಿಸೀವ್ ಮಾಡು, ಮಾತಾಡು. ಹೆಚ್ಚಂದ್ರೆ 2 ಸಲ ಫೋನ್ ಮಾಡಬೇಕು. ರಿಸೀವ್ ಮಾಡಲಿಲ್ಲ ಅಂದರೆ ಬ್ಯುಸಿ ಆಗಿದ್ದಾರೆ ಅಂತ ಸುಮ್ಮನೆ ಇರಬೇಕು. ಅಷ್ಟು ಗೊತ್ತಾಗಲ್ವಾ? ಏನು ಟೀಚರೋ ಏನೋ. ಪಾಪ ಏನು ಅರ್ಜೆಂಟ್ ಇದೆಯೇನೋ, ಮಾತಾಡ್ಬಿಡು ಸಿಸ್ಟರ್. ತಗೋ. ಹೌದಲ್ಲ, ಕೊಡು. ತಗೋ. ಯಾಕೆ ಸಿಸ್ಟರ್ ಸ್ವಿಚ್ ಆಫ್ ಮಾಡಿಬಿಟ್ಟೆ? ಇನ್ನೇನು ಅವಳ ಹತ್ರ ಮಾತಾಡ್ತಾ ಕೂತ್ಕೊಂಡ್ಲಾ? ಸ್ವಿಚ್ ಆಫ್ ಆಗಿರಬಹುದು. ಸ್ವಿಚ್ ಆಫ್. ಇವ್ರು ಯಾವತ್ತೂ ಸ್ವಿಚ್ ಆಫ್ ಮಾಡೋದಿಲ್ವಲ್ಲ? ಅಮ್ಮ, ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ಇನ್ನೊಂದು 2 ಟೆಸ್ಟ್ ಇದೆಯಂತೆ, ಎಲ್ಲ ಮುಗಿಯತ್ತಂತೆ. ಆಯ್ತು. ಬಾಬಾ, ನಿಮ್ಮ ಮನೆಗೆ ಹೊರಡಿ, ರೆಸ್ಟ್ ಮಾಡಿ. ನಾನು ಇರ್ತೀನಿ ಇಲ್ಲಿ. ಬೇಡಪ್ಪ, ನಾನು ಇರ್ತೀನಿ. ನೀನು ಕೂತ್ಕೋ ಬಾ, ಕೂತ್ಕೋ. ಇವಳು ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಹೇಳಮ್ಮ ಭೂಮಿಕಾ.